ಎಲ್ರಿಗೂ ನಮಸ್ಕಾರಗಳು. ಸೊಪ್ಪುಗಳು ಜಾಸ್ತಿ ತಿಂದರೆ ಎಷ್ಟು ಲಾಭನೋ ಹೇಳ್ತೀನಿ. ತರಕಾರಿನಿಂದ ಬರೋ ಲಾಭ ಅರ್ಧದಷ್ಟು ಆದರೆ ಸೊಪ್ಪುಗಳಿನಿಂದ ಬರೋ ಲಾಭ ಮುಕ್ಕಾಲುದಷ್ಟು ಇರುತ್ತೆ. ಅಷ್ಟು ಜಾಸ್ತಿ ಬೆನಿಫಿಟ್ ಇರುತ್ತೆ. ಸೊಪ್ಪುಗಳಲ್ಲಿ ರಕ್ತ ಚೆನ್ನಾಗಿ ತಯಾರಿಯಾಗಿ ಐರನ್ ಆಗಲಿ, ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ ಜಾಸ್ತಿ ಇರುತ್ತೆ. ಅದಕ್ಕೆ ರಕ್ತಹೀನತೆ ಬಂದಿಲ್ಲ ರಕ್ಷಣೆ ಮಾಡವೇ ಸೊಪ್ಪುಗಳು. ಸೊಪ್ಪುಗಳಲ್ಲಿ ಕಣ್ಣಿಗೆ ಬೇಕಾದ ವಿಟಮಿನ್ ಎ ಹೈ ಡೋಸಲ್ಲಿ ಕೊಡೋ ನಂಬರ್ 1 ಸೋರ್ಸ್ ಅಂದರೆ ಸೊಪ್ಪುಗಳೇ. ಅದಕ್ಕೆ ವೆಜಿಟೇಬಲ್ಸ್ ತುಂಬ ಕಮ್ಮಿ ಇರುತ್ತೆ ವಿಟಮಿನ್ ಎ, ಆದರೆ ಸೊಪ್ಪುಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಶರೀರಕ್ಕೆ ಬೇಕಾದ ಸಹಜವಾದ ಸೋಡಿಯಂನ ಹೊರಗಡೆಯಿಂದ ಉಪ್ಪು ಹಾಕಿಲ್ಲ. ದೇಹಕ್ಕೆ ಬೇಕಾದ ಸೋಡಿಯಂ, ಪೊಟ್ಯಾಷಿಯಂನ ಇವುಗಳು ಸೊಪ್ಪುಗಳಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಸಾಲ್ಟ್ ಡೆಫಿಷಿಯನ್ಸಿ ಬಂದಿಲ್ಲ ರಕ್ಷಣೆ ಮಾಡ್ತಾವೆ. ಜಾಸ್ತಿ ಕ್ಯಾಲ್ಶಿಯಂ ಇರೋ ಆಹಾರ ಅಂದರೆ ನೀವು ಹಾಲು ಅನ್ಕೋತೀರ, ಆದರೆ ಹಾಲುಗಿಂತ 4 ಪಟ್ಟು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಅದಕ್ಕೆ ರೆಗ್ಯುಲರಾಗಿ ಸೊಪ್ಪುಗಳು ನೀವು ತಿಂದರೆ ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಹಾಕೋಣ ಅವಸರ ಇರಲ್ಲ. ಹಾಗೆ ಸೊಪ್ಪುಗಳು ಚೆನ್ನಾಗಿ ತಿಂದರೆ ಫೈಬರ್ ಜಾಸ್ತಿ ಇರುತ್ತೆ, ನಿಮಗೆ ಮೋಷನ್ ಫ್ರೀ ಆಗುತ್ತೆ. ಸೊಪ್ಪುಗಳು ಜಾಸ್ತಿ ತಿಂದರೆ ಉಪ್ಪು, ಆಯಿಲು, ಮಸಾಲ, ಖಾರ ಕಮ್ಮಿ ಬೀಳುತ್ತೆ. ಆಯಿಲ್ ಜಾಸ್ತಿ ಹಿಡಿಯಲ್ಲ. ಅದಕ್ಕೆ ಉಪ್ಪು, ಆಯಿಲ್ ಆಟೋಮೆಟಿಕ್ಕಾಗಿ ಇಂಡೈರೆಕ್ಟಾಗಿ ಕಮ್ಮಿ ಆಗಿಬಿಡುತ್ತೆ. ಸೊಪ್ಪುಗಳು ರೇಟ್ ಕಮ್ಮಿ ಮಾರ್ಕೆಟಲ್ಲಿ ವೆಜಿಟೇಬಲ್ಸ್ಗೆ ಕಂಪೇರ್ ಮಾಡಿದ್ರೆ. ಮತ್ತು ಸೊಪ್ಪುಗಳನ್ನು ರೆಗ್ಯುಲರ್ ಆಗಿ ತಿಂದವ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ LDL ಕಮ್ಮಿ ಆಗಿಬಿಡುತ್ತೆ. ಸೊಪ್ಪುಗಳಲ್ಲಿ ಚೆನ್ನಾಗಿ ತಿಂದರೆ ರಕ್ತ ತೆಳ್ಳಗೆ ಆಗೋ ಗುಣಗಳು ಐತೆ. ಅದಕ್ಕೆ ರಕ್ತ ಪರಿಚಲನೆ ಚೆನ್ನಾಗಿ ಆಗೋದಕ್ಕೆ ತುಂಬ ಒಳ್ಳೆಯದು. ಸೊಪ್ಪುಗಳು ಚೆನ್ನಾಗಿ ತಿಂದರೆ ಮೋಷನ್ ಫ್ರೀ ಆಗುತ್ತೆ, ಕರಳು ಕ್ಲೀನ್ ಆಗುತ್ತೆ. ಅದಕ್ಕೆ ಶರೀರದಲ್ಲಿ ಪೋಷಕಾಂಶಗಳು ಕಮ್ಮಿ ಖರ್ಚಲ್ಲಿ ಜಾಸ್ತಿ ಲಾಭ ಕೊಡುತ್ತೆ. ವೆಜಿಟೇಬಲ್ಸ್ ಕಂಪೇರ್ ಮಾಡಿದ್ರೆ ಸೊಪ್ಪುಗಳು ಬೆಸ್ಟು. ಮಾರ್ಕೆಟ್ಗೆ ಹೋದರೆ ಸೊಪ್ಪುಗಳು ತಗೊಂಡಿಲ್ಲ ಬರಬೇಡ್ರಿ. ಎವ್ರಿ ಡೇ ವಾರದಲ್ಲಿ 5 ದಿನ ಆದರೂ ತಿನ್ನಬೇಕು. ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು.